ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು ಯಾವಾಗ ಬಂತು, ಪೇಮೆಂಟ್ ಬಂತಾ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರು ನನಗೆ, ನಿಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತಾ? ಮೊನಟೈಸ್ ಆದಮೇಲೆ ನಾನು ಈ ಥರದ್ದು ಯಾವುದೇ ವಿಡಿಯೋನು ಮಾಡಿರಲಿಲ್ಲ. ಆಮೇಲೆ ಪೇಮೆಂಟ್ ಬಂತಂತ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದು 2 ಮಂತ್ ಆಯಿತು. ಏಪ್ರಿಲು 3ನೇ ತಾರೀಕು ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ಆದರೆ ವಿಡಿಯೋ ಮಾಡೋಕ್ಕೆ ಯಾಕೆ ಆಗಲಿಲ್ಲ ಅಂತಂದರೆ, ಅದೇ ಟೈಮಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೆ. ಊರಿಗೆ ಹೋಗ್ಬೇಕಾದ್ರೆ ತಗೊಂಡು ಹೋದೆ, ಬಟ್ ಅಲ್ಲಿ ಈ ಥರ ವಿಡಿಯೋ ಮಾಡೋಕ್ಕೆ ನನಗೆ ಟೈಮೇ ಸಿಗಲಿಲ್ಲ, ಆ ಥರ ಅನುಕೂಲ ಸಿಗಲಿಲ್ಲ. ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ, ಸಾರಿ. ಹಾಗೆ ನಾನು ಅಪ್ಲೈ ಮಾಡಿದೊಂದು 10 ಡೇಸ್ಗೆ ನನಗೆ 10 ಡೇಸ್ ಅಂದರೆ 7 ಡೇಸ್ 8 ಡೇಸ್ಗೆ ಬಂತು, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂತು. ಕರೆಕ್ಟಾಗಿ ಅಡ್ರೆಸ್ ಎಲ್ಲ ಹಾಕಿದ್ರೆ ಕರೆಕ್ಟ್ ಅಡ್ರೆಸ್ಸಿಗೆ ಬರುತ್ತೆ. ನಾನು ಇನ್ನೇನು ಊರಿಗೆ ಹೋಗಬೇಕಾಗಿತ್ತು, 7 ಡೇಸ್ ಆಗೋಗಿತ್ತು. ಬಟ್ ಯಾಕೆ ಇನ್ನೂ ಆ್ಯಡ್ಸೆನ್ಸ್ ಪಿನ್ ಬಂದಿಲ್ಲ? ಊರಿಗೆ ಹೋದರೆ ಇಲ್ಲಿ ಅಡ್ರೆಸ್ಗೆ ಬಂದು ರಿಟರ್ನ್ ಹೋದರೆ ಮತ್ತೆ ತಗೊಳ್ಳೋಕೆ ಕಷ್ಟ ಆಗುತ್ತೆ, ಏನು ಮಾಡೋದು ಅಂತ ಅಂದ್ಕೊಂಡು ನಾನು ವಾಪಸ್ಸು ಇದಕ್ಕೆ ಹೋದೆ, ಪೋಸ್ಟ್ ಆಫೀಸಿಗೆ. ಇವರು ನನಗೆ ಮೊನಟೈಸ್ ಆನ್ ಮಾಡಿಕೊಟ್ಟಿದ್ದು ಅರುಣನ್ನ ಅನ್ನೋರು. ಆಗ ನಾನು ಅವ್ರನ್ನ ಕೇಳಿದೆ, ಇನ್ನೂ ಬ್ರದರ್ ಬಂದಿಲ್ಲ ಆ್ಯಡ್ಸೆನ್ಸ್ ಪಿನ್ನು, ಏನು ಮಾಡೋದು ಅಂತ. ಆವಾಗ ಅಂದರು ಅವರು, ಇಲ್ಲ ಒಂದ್ಸರಿ ಹೋಗಿ ನೀವು ಪೋಸ್ಟ್ ಆಫೀಸ್ ಹತ್ರ ಇದು ಮಾಡಿ, ಆವಾಗ ಅವ್ರು ಹೇಳ್ತಾರೆ ಎಲ್ಲಿದೆ ಏನು ಅಂತ, ಟ್ರ್ಯಾಕ್ ಮಾಡಿದ್ರೆ ಗೊತ್ತಾಗತ್ತೆ ಅಂತಂದರು. ನಾನು ಆಮೇಲೆ ಹೋಗಿ ಅಲ್ಲಿ ಕೇಳಿದ್ರೆ, ಅವತ್ತು ನೋಡಿ ನಮ್ಮಿದು ಕರೆಂಟೇ ಇರಲಿಲ್ಲ, ಪೋಸ್ಟ್ ಆಫೀಸಲ್ಲಿ ಕರೆಂಟ್ ಇರಲಿಲ್ಲ. ಆಗ ನಾನು ಮನೆಗೆ ಬಂದು ಅದೇ ದಿನ ನಾನು ನೈಟು ಊರಿಗೆ ಹೊರಡಬೇಕಾಗಿತ್ತು. ಆದರೆ ನೋಡಿ, ರಾಯರ್ ಪವಾಡ ಅಂತಲೇ ಹೇಳ್ಬೋದು. ಕರೆಕ್ಟು 4 ಗಂಟೆಗೆ ನನಗೆ ಪೋಸ್ಟ್ ಆಫೀಸ್ ಅವರು, ಇನ್ನೇನು ಪೋಸ್ಟ್ ಮುಗಿಯುತ್ತೆ, ಇನ್ನು ಇಲ್ಲ ಈಗ ಸಿಗಲ್ಲ, ನೋಡೋಣ ಬಂದರೆ ಯಾರಿಗಾದ್ರೂ ತಗೊಳಕ್ಕೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲೇ ಕರೆಕ್ಟ್ 4 ಗಂಟೆಗೆ ಅವರು ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ತಂದು ಕೊಟ್ಟರು. ತುಂಬ ಖುಷಿ ಆಯಿತು. ಅವತ್ತು ವೀಡಿಯೋ ಮಾಡೋಣ ಅಂತಂದರೆ ಊರಿಗೆ ಹೋಗೋ ಇದರಲ್ಲಿ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ಲೇಟ್ ಆಯಿತು. ನನಗೆ ಏಪ್ರಿಲ್ 3ನೇ ತಾರೀಕು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದ್ದು. 2 ಮಂತ್ ಆಯಿತು. ಡಾಲರು ಆಗ್ತಾಯಿದೆ, ಸ್ವಲ್ಪ ವ್ಯೂಸು ಡೌನ್ ಆಗಿದೆ, ಏನು ಅಂತ ಗೊತ್ತಿಲ್ಲ. ಅಂದರೆ ನಾನು ಊರಿಗೆ ಹೋದಾಗ ಡೈಲಿ ನನಗೆ ವಿಡಿಯೋ ಹಾಕೋಕ್ಕಾಗ್ತಿರ್ಲಿಲ್ಲ, ಸ್ವಲ್ಪ ಅಲ್ಲಿ ನೆಟ್ವರ್ಕ್ ಎಲ್ಲ ತುಂಬ ಇಶ್ಯೂ ಇತ್ತು. ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ 4ರಿಂದ 5 ಅವರ್ ಆಗ್ತಾಯಿತ್ತು ಅಷ್ಟು. ಈಗ ನಾನು ಇಲ್ಲಿ ಮೈಸೂರಲ್ಲಾದರೆ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆಲ್ಲ ಜಾಸ್ತಿ ಟೈಮ್ ಆಗ್ತಲ್ಲ, ಬಟ್ ಅಲ್ಲಿ ತುಂಬ ಟೈಮ್ ಆಗ್ತಾಯಿತ್ತು. ಹಾಗಾಗಿ ನಾನು ಜಾಸ್ತಿ ವೀಡಿಯೋಗಳನ್ನು ಕಡಿಮೆ ಮಾಡಿದ್ದೆ. ಅದೇ ಕಾರಣಕ್ಕೂ ಏನೋ ಈಗ ಸ್ವಲ್ಪ ವ್ಯೂಸ್ ಡೌನ್ ಆಗಿದೆ. ಮುಂದೆ ನೀವು ಎಲ್ಲರೂ ಪ್ರೀತಿಯಿಂದ ವಿಡಿಯೋ ನೋಡಿ ಇಷ್ಟಪಟ್ಟು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಕಂಟಿನ್ಯೂ ಮಾಡ್ತೀನಿ. ಹಾಗೆ ನನ್ನ ಯೂಟ್ಯೂಬ್ ಜರ್ನಿ ಹೇಳಬೇಕು ಅಂತಂದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಈ ಸೆಪ್ಟೆಂಬರ್ಗೆ 1 ಇಯರ್ ಆಗುತ್ತೆ. ಅಂದರೆ ಇವಾಗ 8 ಮಂತು, ಇಲ್ಲ 7 or 8 ಮಂತ್ ನಡೀತಾ ಇದೆ. ನನಗೆ ಮಾನಿಟೈಸ್ ಆನ್ ಆಗಿದ್ದು ಬರೀ 5 ಮಂತು, 6 ಮಂತ್ ಇನ್ನೂ ಆಗಿರಲ್ಲ. ಆವಾಗ ನನಗೆ ಮಾನಿಟೈಸ್ ಆನ್ ಆಯಿತು. ಇಷ್ಟು ಬೇಗ ಆನ್ ಆಗೋದು ಹೇಗೆ? ತುಂಬ ಜನ 2-3 ವರ್ಷದಿಂದ ಕಷ್ಟಪಡ್ತಿರ್ತಾರೆ, ಲೈವ್ಗಳೆಲ್ಲ ಮಾಡಿ, ಪಾಪ ವಾಚ್ ಅವರ್ ಕಂಪ್ಲೀಟ್. ಮೇನ್ ನಮಗೆ ಬೇಕಾಗಿರೋದು ವಾಚ್ ಟೈಮು, ಅದೇ ಕಂಪ್ಲೀಟ್ ಆಗ್ತಾರಲ್ಲ. ಬಟ್ ದೇವ್ರ ದಯದಿಂದ ನನಗೆ ಒಂದು ವಿಡಿಯೋ ಕ್ಲಿಕ್ ಆಯಿತು. 1.5 ಲಕ್ಷ ಜನ ನೋಡಿರೋ ವಿಡಿಯೋ. ಅದರಿಂದನೇ ನನಗೆ ಒಂದೇ ವಿಡಿಯೋದಲ್ಲಿ 7,000ಕ್ಕಿಂತ ಚಿಲ್ಲರೆ, 7,500 ಅವರ್ ವಾಚ್ ಟೈಮ್ ಸಿಕ್ತು. ಆ ಒಂದು ವಿಡಿಯೋದಲ್ಲೇ ನನ್ನ ಮಾನಿಟೈಸ್ ಆನ್ ಆಗೋಯ್ತು. ಹೀಗೆ ನಿಮ್ಮೆಲ್ಲರದ್ದು ಬೇಗ ಮಾನಿಟೈಸ್ ಆನ್ ಆಗಲಿ ಅಂತ ಕೇಳ್ಕೊತೀನಿ. ಆಮೇಲೆ ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಜನ, ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಅತ್ತೆ ಊರಲ್ಲಿ, ಈಗ ನನ್ನ ಮನೆ ಹೋದ್ರೂ ಒಬ್ಬೊಬ್ಬರು ಮನೇಲಿ ಫ್ಯಾಮಿಲಿ ಸಪೋರ್ಟ್ ಕೊಡಲ್ಲ. ಆದರೆ ಹಾಗಿಲ್ಲ, ನಮ್ಮ ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಕೊಟ್ಟರು. ಮಾಡು, ವೀಡಿಯೋಗಳು ಮಾಡ್ತಾಯಿರು, ಯಾವಾಗ ನೋಡೋಣ, ಚೆನ್ನಾಗಿ ವ್ಯೂಸ್ ರೀಚ್ ಆಗಲಿ ಅಂತ ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ. ಅವರು ವೀಡಿಯೋ ಮಾಡೋಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಮೊದಲು ಹೇಳ್ಬೇಕಾಗಿರೋದು, ಫ್ಯಾಮಿಲಿ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕಾಗೋದು. ಒಬ್ಬರೇ ನಾವು ಮಾಡ್ತೀವಿ ಅಂದಾಗ ನೆಗೆಟಿವ್ ಆಗಿ ಮನೇಲೇ ಮಾತಾಡಿರ್ತಾರೆ. ಹೊರಗಡೆ ಈಗ ನಮ್ಮ ವೀಡಿಯೋಗಳಿಗೆ ನೆಗೆಟಿವ್ ಕಮೆಂಟ್ ಬಂದಾಗ ಎಷ್ಟು ಬೇಜಾರಾಗುತ್ತೆ, ಅದಕ್ಕಿಂತ ನಮ್ಮ ಮನೆಯವರೇ ನಮಗೆ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ತುಂಬ ಬೇಜಾರಾಗುತ್ತೆ. ಹಾಗಾಗಿ ದಯವಿಟ್ಟು ವೀಡಿಯೋ ಮಾಡೋರು ಮನೆಯವ್ರ ಒಪ್ಪಿಗೆ ತೊಗೊಂಡು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈಗ ತುಂಬ ನಾನು ಮೊನ್ನೆ ಊರುಗಳಿಗೆ ಹೋದಾಗ ಎಲ್ಲ ತುಂಬ ವೀಡಿಯೋಗಳು ಮಾಡಿದ್ದೆ. ತುಂಬ ಅಲ್ಲಿ ನನಗೆ ನೆಟ್ವರ್ಕ್ ಸರಿ ಇರಲಿಲ್ಲ. ಆದ್ರೂ ನಾನು ಯಾರ್ದು ವೀಡಿಯೋನೂ ನೋಡೋಕ್ಕಾಗ್ತಿರ್ಲಿಲ್ಲ. ಆದರೆ ತುಂಬ ಜನ ನನ್ನ ವೀಡಿಯೋಗಳನ್ನು ನೋಡಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡ್ತಾಯಿದ್ರಿ. ಹೀಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಏನು ಹೇಳಬೇಕು ಅಂತಂದರೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ನಾವು
ನಿಮಗೆ ಒಬ್ಬೊಬ್ಬರಿಗೆ ಈಗ ಫೇಸ್ ತೋರಿಸ್ಬಿಟ್ಟು ಲೈವ್ ಮಾಡೋಕ್ಕಾಗಲ್ಲ, ಆಮೇಲೆ ಕೆಲಸ ಮಾಡ್ತಾ ಇರ್ತೀವಿ, ಈಗ ಮನೇಲಿ ಮಕ್ಕಳೆಲ್ಲ ಇರ್ತಾರೆ, ಬರೀ ಲೈವ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆವಾಗ ಒಂದು ಇಬ್ಬರು ಮೂರು ಜನಕ್ಕೆ ಹೇಳ್ಬಿಟ್ಟು, ಇಲ್ಲಾಂದರೆ ನಿಮ್ಮ ಮನೆಗಳಲ್ಲೇ ಫೋನ್ ಇರುತ್ತೆ ಅಲ್ವಾ, ಆ ಫೋನಲ್ಲಿ ನೀವು ಆ ಐಡಿಯಿಂದ ನಿಮ್ಮ ಫೋನ್ಗೆ ಲೈವನ್ನು ಆನ್ ಮಾಡಿ ಒಂದು ಎರಡು ಮೂರು ಮೆಸೇಜ್ಗಳನ್ನ ಹಾಕ್ತಾಯಿರಿ. ಅದರಲ್ಲೂ ವಾಚ್ ಟೈಮ್ ಚೆನ್ನಾಗಿ ಬರುತ್ತೆ. ಸೈಲೆಂಟ್ ಲೈವ್ನ ಮಾಡಿ, ಅದು ನಿಮಗೆ ವಾಚ್ ಟೈಮ್ ತಂದು ಕೊಡುತ್ತೆ. ನಾನು ಎಷ್ಟೋ ಸರಿ ಸೈಲೆಂಟ್ ಲೈವ್ ಮಾಡಿದ್ದೀನಿ, ನೋಡ್ಬೋದು ನೀವು ನನ್ನ ಇದರಲ್ಲಿ. ಸೈಲೆಂಟ್ ಲೈವ್ ಎಲ್ಲ ಮಾಡಿ ವಾಚ್ ಟೈಮು ಸಿಗುತ್ತೆ. ಬೇಗ ಬೇಗ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳಿ. 1 ವರ್ಷದೊಳಗೆ ಎಲ್ಲರದ್ದು ಮೋನೋ ಆಗಲಿ, ನಿಮಗೂ ಡಾಲರ್ ಆಗಲಿ. ಡಾಲರ್ ನಂದು ಈಗ ಆಗ್ತಾ ಇದೆ. $10 ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದ್ದು. ನೋಡೋಣ ಪೇಮೆಂಟ್ ಯಾವಾಗ ಬರುತ್ತೆ ಅಂತ. ಇನ್ನೂ ಪೇಮೆಂಟ್ ಬಂದಿಲ್ಲ. ಪೇಮೆಂಟ್ ಬಂದ ಮೇಲೆ ನಾನು ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ. ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಟ್ಯೂಬ್ ರಿಲೇಟೆಡ್ ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತ ಕೇಳಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಮೈಸೂರಲ್ಲಿ ಬಂದಿದ್ದೀನಲ್ಲ, ಒಂದಿನ ಬಿಟ್ಟು ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಮಕ್ಕಳ ಸ್ಕೂಲ್ಗಳೆಲ್ಲ ಈಗ ಓಪನ್ ಆಗಿದೆ ಅಲ್ಲ, ಸ್ಕೂಲ್ ಓದಿಸೋದು ಅದು ಇದು ಇರುತ್ತೆ. ಹಾಗಾಗಿ ಸ್ವಲ್ಪ ವೀಡಿಯೋಗಳು ಮಾಡೋಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ. ಊರಿಂದ ಬಂದಮೇಲೆ ಎಷ್ಟು ಕೆಲಸ ಇರುತ್ತೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಗೊತ್ತು. ಅಲ್ಲಿ ಬಂದು ಮನೆ ಇಲ್ಲಿ ಎಲ್ಲ ಕೆಲಸಗಳು ಮಾಡಿಕೊಂಡು ಇವಾಗ ಸ್ವಲ್ಪ ಫ್ರೀ ಆಗ್ತಾ ಇದ್ದೀನಿ. ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಖಂಡಿತ ನನಗೆ ಕೈಯಲ್ಲಿ ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ ವೀಡಿಯೋ ಬೇಕಂತನೂ ಕಮೆಂಟ್ ಮಾಡಿ. ನಿಮ್ಮೆಲ್ರಿಗೂ ಬೇಗ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಸಿಗಲಿ ಅಂತ ಕೇಳ್ಕೊತೀನಿ. ತುಂಬ ಜನ ಕೇಳ್ತಾಯಿದ್ರು, ಹಾಗಾಗಿ ಈ ವಿಡಿಯೋ ಮಾಡೋಣ ಅಂತ ಮಾಡಿದೆ ಚಿಕ್ಕದಾಗಿ. ನನಗೆ 2 ಮಂತ್ ಬ್ಯಾಕೆ ಬಂದಿದ್ದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು. ಇಷ್ಟೇ. ಏನಾದರೂ ಪ್ರಶ್ನೆಗಳಿದ್ದರೆ ಕ್ವಶನ್ ಕೇಳಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಇಲ್ಲಿವರೆಗೂ ಪ್ರೀತಿಯಿಂದ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.